ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕರ್ನಾಟಕದಿಂದ ಗೋವಾಕ್ಕೆ ಹೋಗಿ 4 ವರ್ಷದ ಮಗುವನ್ನ ಕೊಂದು ಬ್ಯಾಗ್ನಲ್ಲಿ ತುಂಬಿಕೊಂಡು ವಾಪಸ್ ತರ್ತಾ ಇದ್ದ ತಾಯಿ. ಚಿತ್ರದುರ್ಗದ ಐಮಂಗಲ ಪೊಲೀಸರಿಂದ ಸೂಚನಾ ಸೇಟ್ ಅರೆಸ್ಟ್, ಗೋವಾ ಪೊಲೀಸರಿಗೆ ಹಸ್ತಾಂತರ. ದಿ ಮೈಂಡ್ಫುಲ್ ಎಐ ಲ್ಯಾಬ್ ಸ್ಥಾಪಿಸಿದ್ದ ಸೂಚನಾ ಸೇಟ್ ಅಮೆರಿಕಾದ ನ್ಯೂಯಾರ್ಕ್ನಲ್ಲೂ ಕೂಡ ಕೆಲಸ ಮಾಡಿ ಬಂದಿದ್ಲು. ಮಗನನ್ನೇ ಹತ್ಯೆ ಮಾಡಿದ್ದು ಯಾಕೆ ಅನ್ನೋದೇ ಸದ್ಯಕ್ಕೆ ಯಕ್ಷ ಪ್ರಶ್ನೆ. ಬಿಇ ಅಂತಿಮ ವರ್ಷದ ವಿದ್ಯಾರ್ಥಿ, ಕಾಲೇಜು ಟಾಪರ್, ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಆಗಿದ್ದ ಆಯ್ಕೆ. ಹಿರಿಯ ಮಗನನ್ನ ಕಳ್ಕೊಂಡಂಥ ಯಶ್ ಅಭಿಮಾನಿ ನಿಖಿಲ್ ಪೋಷಕರ ಕಣ್ಣೀರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ನಾಯಕರ ಸಭೆ. ನಿನ್ನೆ ಅನೌಪಚಾರಿಕ ಮೀಟಿಂಗ್. ಇವತ್ತು ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಚರ್ಚೆ. ಲೋಕಸಭಾ ಚುನಾವಣೆಗೆ ಸಿದ್ಧತೆ ಕುರಿತು ಅವಲೋಕನ. ತಿಂಗಳ ಪೆನ್ಷನ್ ಬೇಕು ಅಂದ್ರೆ 4 ಕಿಲೋಮೀಟರ್ ತೆವಳಿಕೊಂಡೇ ಬರಬೇಕು. ದಾವಣಗೆರೆಯ ಕುಣಿಬೆಳಕೆರೆಯಲ್ಲಿ ಕಾಲಿಲ್ಲದ ಅಜ್ಜಿಯ ಮನ ಕಲಕುವ ವ್ಯಥೆ. 2 ತಿಂಗಳಿನಿಂದ ಹಣ ಬರದೆ ಜೀವನ ನಡೆಸೋದೇ ಕಷ್ಟ. ಬೆಂಗಳೂರಿನ ಆಸ್ತಿ ಮಾಲೀಕರೇ ತೆರಿಗೆ ವಂಚಿಸಿದ್ರೆ ಹುಷಾರ್. ಬಾಕಿ ಉಳಿಸಿಕೊಂಡಿದ್ರು ಆಸ್ತಿ ಖರೀದಿ ಮಾರಾಟಕ್ಕೆ ಬೀಳುತ್ತೆ ಬ್ರೇಕ್. ಮತ್ತೊಂದು ಬ್ರಹ್ಮಾಸ್ತ್ರ ರೆಡಿ ಮಾಡ್ಕೊಳ್ತಾ ಇದೆ ಬಿಬಿಎಂಪಿ. ಸಂಕ್ರಾಂತಿ ಹಬ್ಬಕ್ಕೆ ಇದೆ ಸಾಲು ರಜೆ. ಖಾಸಗಿ ಬಸ್ ಮಾಲೀಕರಿಂದ ನಿಲ್ಲದ ಸುಲಿಗೆ. 500-600 ಇದ್ದಂತಹ ಟಿಕೆಟ್ಗಳ ದರ 1500-2000 ರೂಪಾಯಿಗೂ ಹೆಚ್ಚು. ರಾಜ್ಯ ಸಚಿವರಿಗೆ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವ್. ಜನವರಿ 11ಕ್ಕೆ ದೆಹಲಿಗೆ ಆಗಮಿಸುವಂತೆ ಸೂಚನೆ. ಲೋಕಸಭೆ ಕ್ಷೇತ್ರಗಳಿಗೆ ಉಸ್ತುವಾರಿಗಳಾಗಿ ನೇಮಕವಾದ ಸಚಿವರಿಗಷ್ಟೇ ಆಹ್ವಾನ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ. 3 ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದ ಜೆಡಿಎಸ್ ನಾಯಕರು 1 ಕ್ಷೇತ್ರದ ಆಯ್ಕೆಗೆ ಎಚ್ಡಿಕೆಗೆ ಮುಕ್ತ ಅವಕಾಶ. ರಾಜ್ಯದಲ್ಲಿ ಗರಿಗೆದರಿದ 2024ರ ಲೋಕಸಭಾ ಅಖಾಡ. ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಸಿಟಿ ರವಿ ಕಣ್ಣು. ಎಚ್ಡಿಕೆ ಮೂಲಕ ಒತ್ತಡ ಹೇರೋಕೆ ಮುಂದಾದ್ರ ಸಿಟಿ ರವಿ. ಸರ್ಕಾರದ ರೈತ ಮತ್ತು ಕೃಷಿ ಕಾರ್ಮಿಕ ವಿರೋಧಿ ನೀತಿಗಳಿಗೆ ವಿರೋಧ. ರಾಜ್ಯಪಾಲರಿಗೆ ದೂರು ನೀಡೋಕೆ ಸಜ್ಜಾದ ವಿಪಕ್ಷ ನಾಯಕ ಆರ್ ಅಶೋಕ್. ಮಧ್ಯಾಹ್ನ 12 ಗಂಟೆಗೆ ರಾಜಭವನಕ್ಕೆ ತೆರಳಿ ದೂರು ಸಲ್ಲಿಕೆ. ಸಿಲಿಕಾನ್ ಸಿಟಿಯಿಂದ ಕಲ್ಪತರು ನಾಡಿನವರೆಗೂ ವಿಸ್ತರಿಸುತ್ತಾ ನಮ್ಮ ಮೆಟ್ರೋ. ಅಂದಾಜು 25,000 ಕೋಟಿ ಯೋಜನೆ ಬಗ್ಗೆ ಸರ್ಕಾರದ ಚಿಂತನೆ. ನನಸಾಗುತ್ತಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕನಸು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಹಿಳೆ ನೀಡಿದ ದೂರಿಗೆ ವಾರದಲ್ಲೇ ಕ್ರಮ. ಬಿಬಿಎಂಪಿ ಕಂದಾಯ ಅಧಿಕಾರಿಗಳಿಂದ 1 ಲಕ್ಷ ರು ವಂಚನೆ ಆರೋಪ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿರುವ ಕೆಆರ್ಪುರಂ ಪೊಲೀಸರು. ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ ಮಾಜಿ ಸಚಿವ ದಿಢೀರ್ ಕೆಎಸ್ ಈಶ್ವರಪ್ಪ ಪ್ರಯಾಣ. ಬಿಜೆಪಿ ಪಾಳ್ಯದಲ್ಲಿ ಹೆಚ್ಚಿದ ಕುತೂಹಲ. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ 4 ಅಡಿ ನಾಗರಹಾವು ದರ್ಶನ. ಶ್ರೀಗಂಧ ಕಾವಲ್ನ ಹಂಸಿಕಾ ಮಂದಾರ ಅಪಾರ್ಟ್ಮೆಂಟ್ನಲ್ಲಿ ನಿವಾಸಿಗಳಿಗೆ ಆತಂಕ. ಬಿಬಿಎಂಪಿ ಸಿಬ್ಬಂದಿಯಿಂದ ಸರ್ಪದ ರಕ್ಷಣೆ.
ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಧಿಕಾರಿಗಳ ಶಾಕ್. ಬೆಸ್ಕಾಂ ಚೀಫ್ ಜನರಲ್ ಮ್ಯಾನೇಜರ್ ನಾಗರಾಜು ಮೇಲೆ ದಾಳಿ. ಕುಂದನ ಗ್ರಾಮ ಪಂಚಾಯಿತಿ ಪಿಡಿಒ ಮನೆಯಲ್ಲೂ ಸರ್ಚೆ. ಬಿಬಿಎಂಪಿ ಅಧಿಕಾರಿ ಮಂಜೇಶ್ಗೆ ಲೋಕಾಯುಕ್ತ ಶಾಕ್. ಮಂಡ್ಯದಲ್ಲಿ 3 ಕಡೆ ಏಕಾಏಕಿ ದಾಳಿ. ಮಂಜೇಶ್ ಸಂಬಂಧಿಕರ ಮನೆಗಳನ್ನ ಜಾಲಾಡಿದ ಅಧಿಕಾರಿಗಳು. ರಾಮತೀರ್ಥ ರಥಯಾತ್ರೆಗೆ ದಳಪತಿಗಳ ಪ್ಲಾನ್. ಅಂಜನಾದ್ರಿಯಿಂದ ರಾಮನಗರದ ರಾಮದೇವರ ಬೆಟ್ಟಕ್ಕೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಥಯಾತ್ರೆ. ರಾಮತೀರ್ಥ ಸಂಗ್ರಹಿಸಿ ಅಯೋಧ್ಯೆಗೆ ಒಯ್ಯೋಕೆ ಸಿದ್ಧತೆ. ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಮುನ್ನ ವಿವಿಧ ಪೂಜೆಗಳು. ದೇಶಾದ್ಯಂತ ರಾಮ ಜನ್ಮಭೂಮಿಗೆ ಅರ್ಚಕರ ಆಗಮನ. ನ್ಯೂಸ್ ಫಸ್ಟ್ ಜೊತೆ ಪ್ರಧಾನ ಅರ್ಚಕ ಸತ್ಯೇಂದ್ರ ದಾಸ್ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.